ಹಿಮ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂದ್ಕೊಂಡ್ವಿ, ನಾಳೆ ಮತ್ತೆ ಬರಬೇಕಾಗತ್ತಲ್ಲ ಅಂತ. ಸೊ ಫೈನಲ್ ಆಗಿ ವಿ ಕುಡ್ ಮೇಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮ ಅಪ್ಪ ಅಮ್ಮ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇಫ್ ಆಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ. ನಮ್ಮ ಕಾಶ್ಮೀರಿ ಕಾವ ಹಿಮ ಮಂಜು ಕನ್ಫ್ಯೂಸಿಂಗ್ ತುಂಬ. ಅದಾಗೆಲ್ಲ ಇಲ್ಲಿ ಪಾರ್ಕಿಂಗ್ ಇದೆ. ಇದೇ ಕಾರ್ಗಿಲ್ ವಾರ್ ಮೆಮೋರಿಯಲ್ ಓಪನ್ ಇದೆಯಾ? ಓಪನ್ ಇದೆ. ಇಳ್ಕೊ ಹೋಗಿಮ್ಮ, ಟಿಕೆಟ್ ತೊಗೊಂಬಿಡು. ಇಳ್ಕೊ, ಹಂಗೆ ಹೋಗ್ಬಿಡು, ಜಾಕೆಟ್ ಹೋಗಿ ಟಿಕೆಟ್ ತೊಗೊಂಬಿಡು. ಪಾರ್ಕಿಂಗ್ ಕರ್ರೆ ಅಂತೇಳು, ನಾನು ಬರ್ತೀನಿ. ಅಲ್ಲೇ ಗೇಟ್ ಹತ್ರ ಇರು, ಟಿಕೆಟ್ ತೊಗೊಂಬಿಟ್ಟು. ಟಿಕೆಟ್ ಇದೆ ತೊಗೊಂಡು ಅಲ್ಲೇ ಒಳಗಡೆ ಗೇಟ್ ಹತ್ರನೇ ಇರು. ಬ್ಯಾಗ್ ಕ್ಯಾರಿ ಮಾಡಂಗಿಲ್ವಂತೆ, ಮೊಬೈಲ್ ಕ್ಯಾರಿ ಮಾಡ್ಬೋದಂತೆ, ಕ್ಯಾಮ್ರಾ ಕ್ಯಾರಿ ಮಾಡ್ಬೋದಂತೆ, ಬ್ಯಾಗ್ಸ್ ಕ್ಯಾರಿ ಮಾಡಂಗಿಲ್ವಂತೆ. ಹೌದಾ? ಬ್ಯಾಗ್ಸ್ ಕ್ಯಾರಿ ಮಾಡಂಗಿಲ್ಲ, ಏನು ಮಾಡೋದು? ಸೊ ಇಲ್ಲೇ ಹೋಟೆಲಲ್ಲಿ ಬ್ಯಾಗೆಲ್ಲ ಇಟ್ಟಿದ್ದೀವಿ. ಇಟ್ಬಿಟ್ಟು ಈಗ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಇಮ್ಮ ಆಲ್ರೆಡಿ ಹೋಗಿದ್ದಾಳೆ, ನಾನು ಇವಾಗ ಒಳಗಡೆ ಹೋಗಿ ಇದು ನೋಡ್ಕೊಂಬರೋಣ. ಇವತ್ತು ನಾಳೆ ಬರಬೇಕಾಗುತ್ತೇನೋ ಅಂದ್ಕೊಂಡ್ವಿ, ಬಟ್ ಫೈನಲಿ ಇವತ್ತೇ ಬರೋ ಥರ ಆಗಿದೆ. ಗುಡ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಹಿಮ ಎಲ್ಲಿ ಮಿಸ್ ಆಗಿಬಿಡುತ್ತೋ ಅಂದ್ಕೊಂಡ್ವಿ, ನಾಳೆ ಮತ್ತೆ ಬರಬೇಕಾಗತ್ತಲ್ಲ ಅಂತ. ಸೊ ಫೈನಲ್ ಆಗಿ ವಿ ಕುಡ್ ಮೇಕ್ ಇಟ್. ಕಾರ್ಗಿಲ್ ವಾರ್ ಮೆಮೋರಿಯಲ್. ಹೌದಾ? ದುಡ್ಡು ಕನೆಕ್ಟ್ ಮಾಡಲ್ಲ ಇದಕ್ಕೆಲ್ಲ. ಓಕೆ ಓಕೆ, ಸೊ ಬನ್ನಿ ಹೋಗೋಣ, ಬನ್ನಿ. ಇದು ನಮ್ಮ ಫ್ಲ್ಯಾಗ್, ಪ್ರೌಡ್ ಮೂಮೆಂಟ್. ನಮ್ಮ ಕಾರ್ಗಿಲ್ ಏನು ವಾರ ಆಯ್ತಲ್ಲ, ಅದರಲ್ಲಿ ಇಷ್ಟು ನೂರಾರು ಜನ ಯೋಧರು ನಮಗೋಸ್ಕರ ಪ್ರಾಣ ಕೊಟ್ಟು ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಇದು ಇಲ್ಲಿ ಲದಾಖ್ ಬಂದರೆ ಇದು ಮಸ್ಟ್ ಆ್ಯಂಡ್ ಶುಡ್. ನಾವು ಮಿಸ್ ಆಗೋಯ್ತು. ನಾಳೆ ಕಾರ್ಗಿಲ್ ಹೋಗಿ ಅಲ್ಲಿಂದ ಬರೋಣ. ಕಾರ್ಗಿಲಿಂದ 30 ಕಿಲೋಮೀಟ್ರ್ ಇದೆ, ಅಲ್ಲಿ ಸ್ಟೇ ಬುಕ್ ಮಾಡಿದ್ವಿ. ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ಅಂದ್ಕೊಂಡು ಅಯ್ಯೋ ಕ್ಲೋಸ್ ಆಗಿಬಿಡುತ್ತಲ್ಲ ಅಂತ. ಆ್ಯಕ್ಚುಲಿ 5 ಗಂಟೆ ಕ್ಲೋಸು, ಬಟ್ ಹವರ್ ನಾವು ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದಕ್ಕೇನೋ ಗೊತ್ತಿಲ್ಲ, ಅಥವಾ ಯೂಶ್ವಲಿ ಓಪನ್ ಇರುತ್ತೇನೋ ಗೊತ್ತಿಲ್ಲ. ಓಪನ್ ಇತ್ತು, ನಾವೆಲ್ಲರೂ ಬಂದಿದ್ವಿ, ನಾನು ಇಮ್ಮ ಬಂದ್ವಿ. ಇವಾಗ ಇದು ಮುಗಿಸ್ಕೊಂಡು ಇಲ್ಲಿ ಎಂಟ್ರಿ ಫೀಸ್ ಏನು ಇಲ್ಲೆಲ್ಲ ಫ್ರೀ ಇರುತ್ತೆ. ಬಟ್ ಅಲ್ಲಿನೋ ನೀವೇನಾದ್ರು ಶಾಪಿಂಗ್ ಮಾಡೋಂಗಿದ್ರೆ ಇದಕ್ಕೆ ಶಾಪಿಂಗ್ ಮಾಡ್ಬೋದು. ಸೊ ಹಾಗಾಗಿ ನೋಡ್ಕೊಂಡು ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಹೊರಡ್ತೀವಿ. ಪ್ರೌಡ್ ಮೂಮೆಂಟ್. ಇಲ್ಲಿ ಬಂದ ತಕ್ಷಣ ವೈಬ್ಸ್ ಚೇಂಜ್ ಆಗ್ಬಿಡುತ್ತೆ. ನಾವು ಆರಾಮಾಗಿ ಮಜಾ ಮಾಡಿಕೊಂಡು ಪಬ್ಬು ಪಾರ್ಟಿಲೆಲ್ಲ ಏನು ಚಿಂತೆ ಇಲ್ಲದೆ ಇರ್ತೀವಿ. ಇವರೆಲ್ಲ ನಮಗೋಸ್ಕರ ಜೀವ ಕೊಟ್ಟು ಬಾರ್ಡರಲ್ಲಿ ಇವರೆಲ್ಲ ಫೈಟ್ ಮಾಡಿ ನಮ್ಗೆ ಜೀವ ಕೊಡದೇ ಇದ್ದಿದ್ರೆ ಮೇ ಬಿ ಇವತ್ತು ಒಂದೊಂದೇ ಆಗಿ ಆಕ್ರಮಣ ಮಾಡಿಕೊಂಡು ಕರ್ನಾಟಕದವರೆಗೂ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಬಂದುಬಿಟ್ಟಿರೋಲ್ಲ. ಓಕೆ, ಥ್ಯಾಂಕ್ ಯು ಇಂಡಿಯನ್ ಆರ್ಮಿ, ಐ ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ನಮ್ಮನ್ನ ಸೇಫ್ ಗಾರ್ಡ್ ಮಾಡಿದ್ದಕ್ಕೆ ತುಂಬ ನಾವೇನು ನಿಮಗೆ ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕದು, ಬಟ್ ಥ್ಯಾಂಕ್ ಯು ಸೋ ಮಚ್. ನಾವು ನಮ್ಮ ಅಪ್ಪ ಅಮ್ಮ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇಫ್ ಆಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ. ಥ್ಯಾಂಕ್ ಯು, ಸಲ್ಯೂಟ್ ಯು. ನಡೀತೀವಿ ಇವಾಗ ಅಲ್ಲಿ ಆಡಿಟೋರಿಯಂ ಥರ ಒಂದಿದೆ, ಅಲ್ಲಿಗೆ ಹೋಗೋಣಂತೆ. ಹಟ್ ಆಫ್ ರಿಮೆಂಬರೆನ್ಸ್ ಅಂತ ಹೇಳಿಬಿಟ್ಟು ಬನ್ನಿ ಹೋಗೋಣ. ನಡೀತೀವಿ ಹೊರಗಡೆ ಹೋಗ್ಬಿಟ್ಟು ಬರೋಣ. ಹಟ್ ಆಫ್ ರಿಮೆಂಬರೆನ್ಸ್ ಹೋಗೋಣ. ತಗೋಬೋದು, ಮತ್ತೆ ನಿಂತ್ಕೊಂಡು ಫೋಟೋ ತಗೋಬೇಕು, ವೀಡಿಯೋ ಮಾಡ್ಕೋಬೇಕು. ಮೂಮೆಂಟಾಗಿ ತಗೊಳಂಗಿಲ್ಲ. ಇದೆಲ್ಲ ಮೆಡಲ್ಸ್.
ಇಂಡಿಯನ್ ಆರ್ಮಿಗೆ ಬಂದಿರುತ್ತೆ ಆ ಥರ. ಓಕೆ, 5th ಆ್ಯನಿವರ್ಸರಿಗೆ ಮಾಡಿರೋಂಥದ್ದು ಕಾರ್ಗಿಲ್ ವಿಜಯ್ ಕಳಶ. ದೂರ ಹಾರಿರ್ಬೇಕಲ್ಲ, ಕಿಲೋಮೀಟ್ರ್ ಗಟ್ಟಲೆ ಫೈರ್ ಆಗಿರತ್ತಿದೆಲ್ಲ. ಸೂಪರ್. ಗನ್ನರ್ಸ್ ಸೂಪರ್, ದ ಬ್ರೇವೆಸ್ಟ್ ಆಫ್ ದಿ ಗನ್ನರ್ಸ್. ಓಕೆ, ಎಲ್ಲ ಮುಗೀತು. ಕಾರ್ಗಿಲ್ ಏನು ವಾರ್ ಮೆಮೋರಿಯಲಿಂದ ನಾವು ಹೋಗ್ತಾ ಇದ್ದೀವಿ ಇವಾಗ. ತುಂಬ ಎಮೋಷ್ನಲ್ ಆಗಿತ್ತು ಆ್ಯಕ್ಚುಲಿ. ಯಾಕಂದರೆ ಕೆಲವರು ಅದು ಲಾಸ್ಟ್ ಏನು ಆ ಕಡೆ ಒಂದು ರೂಮ್ ಇದೆ, ಏನು ಹಟ್ ಆಫ್ ರಿಮೆಂಬರೆನ್ಸ್ ಅಂತ, ಅದರಲ್ಲಿ ಹೋದರೆ ನೀವು ಅವರ ಹೆಂಡತಿಗೆ, ತಾಯಿಗೆ ಎಲ್ಲ ಲೆಟ್ರ್ ಬರೆದಿರೋಂಥ ಲೆಟ್ರೆಲ್ಲ ಓದ್ಬಿಟ್ರೆ ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಅಲ್ಲಿ ಆ್ಯಕ್ಚುಲಿ ರೆಕಾರ್ಡ್ ಅವೈಲೇಬಲ್ ಇಲ್ಲ, ಬಟ್ ಅವ್ರ ಅಪ್ಪನಿಗೆ, ತಾಯಿಗೆ, ಹೆಂಡತಿಗೆ, ಅವ್ರ ಅಮ್ಮಂಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಮೆಮೊರೀಸ್ ಅದು. ಬಟ್ ಸಲ್ಯೂಟ್ ಟು ಇಂಡಿಯನ್ ಆರ್ಮಿ. ಇಷ್ಟೆಲ್ಲ ಸ್ಯಾಕ್ರಿಫೈಸಿಂದ ನಾವು ಇವತ್ತೆಲ್ಲ ಚೆನ್ನಾಗಿದ್ದೀವಿ. ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಇನ್ನು ಮಾತಾಡೋದು. ನಡೀತಿದ್ದು ಶಾಪಿಂಗ್ ಇದೆ ಅಲ್ಲಿ, ಇವರಲ್ಲಿ ಕಾರ್ಗಿಲ್ ವಾರ್ ಮೆಮೋರಿ ಇದೆ, ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗೋಣ. ಸೊ ಈಗ ಇಲ್ಲೊಂದು ವಿಡಿಯೋ ತೋರಿಸ್ತಾರೆ, ವಿಡಿಯೋ ನೋಡೋಕೆ ಬಂದಿದ್ದೀವಿ. ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಜಸ್ಟ್ ಹೇಳ್ತಾ ಇದ್ದೀವಿ ಅಷ್ಟೇ. ಇಲ್ಲೊಂದು ವಿಡಿಯೋ ನಡೀತಾ ಇರುತ್ತೆ, ಇವಾಗ ವಿಡಿಯೋ ನೋಡೋಣ. ನೋಡಿಬಿಟ್ಟು ಹೊರಡೋದು ಇಲ್ಲಿಂದ, ಶಾಪಿಂಗ್ ಮಾಡಿಬಿಟ್ಟು. ಫೈನಲ್ ಆಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವೊಂದು ಫ್ಲಾಸ್ಕ್ ತೊಗೊಂಡ್ವಿ, ಯಾಕಂದರೆ ಯೂಸ್ ಆಗೋಂಥ ತೊಗೊಳ್ಳೋಣ ಅಂತೇಳ್ಬಿಟ್ಟು. ಟೀ ಶರ್ಟ್ ಅಂದರೆ ಫ್ಲಾಸ್ಕ್ ಏನಾದರೂ ತೊಗೊಳ್ಳೇಬೇಕು ಅಂತೇಳಿ ಒಂದು ಫ್ಲಾಸ್ಕ್ ತೊಗೊಂಡು ಇಬ್ಬರು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಡೋಣ. ತುಂಬ ಎಮೋಷ್ನಲ್ ಆಗಿತ್ತಲ್ಲ ಆ ವಿಡಿಯೋ, ಅದು ಲೆಟರ್ಗಳೆಲ್ಲ ನೋಡಿಬಿಟ್ರೆ ಚಿಕ್ಕ ಬಟ್ಟೆ ಅಯ್ಯೋ ನೆನ್ಸ್ಕೊಂಡ್ರೆ ಮೈ ಜುಮ್ಮನತ್ತೆ, ಕೂದಲೆಲ್ಲ ನಿಂತ್ಕೊಂಡ್ಬಿಟ್ಟಿದೆ ನಂದು ಆ ಥರ. ಸೊ ಕಾರ್ಗಿಲ್ ವಿಜಯ್ ದಿವಸ್, ಕಾರ್ಗಿಲ್ ಯೋಧರಿಗೆ ಸಿಕ್ಕಾಪಟ್ಟೆ ಎಷ್ಟು ಸ್ಪೀಡಾಗಿ ಹೋಗ್ತಿದ್ದೆ ನಾನು. ವಾರ್ ಮೆಮೋರಿಯಲ್ ಇಲ್ಲಿಂದ ಹೊರಡ್ತಿದ್ದೀವಿ. ಇಲ್ಲೇ ಒಂದು ರೆಸ್ಟೋರೆಂಟ್ ಇದೆ, ನಾವು ಬ್ಯಾಗಲ್ಲಿ ಅಲ್ಲೇ ಇಟ್ಟಿದ್ದೀವಿ. ಹೋಗಿ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಂಡು, ಏನಾದ್ರು ಬಿಸಿ ಏನೋ ತಿನ್ಕೊಂಡು ಹೊರಡೋಣ. ಇನ್ನು ತುಂಬ ಸ್ಪೀಡಾಗಿ ಹೋಗ್ತಾರಪ್ಪ ಈ ಕಡೆ ಆ ಕಡೆ ಕಾರ್ಗಳೆಲ್ಲ. ಮನೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡೋಣಂತೆ. ಓಕೆ, ಬಾಯ್ ಬಾಯ್. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಆಗ್ತಾ ಇದೆ. ಇವಾಗ ಜಿಪ್ ಓಪನ್ ಮಾಡ್ಕೊಂಡಿದ್ಲು, ಜಾಕೆಟ್ ಹಾಕೋಬಿಡ್ಲು. ಮಳೆ 2 ಸತಿ ಕೈ ಕೊಡ್ತು, ಬರುತ್ತೆ ಅನ್ನಂಗೆ ಅಂದ್ಕೊಂಡ್ರೆ ಮಳೆ ಬರ್ತಾ ಇರಲಿಲ್ಲ. ಇವಾಗ ಆಲ್ರೆಡಿ 7 ಗಂಟೆ ಟೈಮ್ ತೋರಿಸು ನಿಮ್ಮ ಮೊಬೈಲಲ್ಲಿ. ಇಲ್ಲಿ ಕತ್ಲಾಗತ್ತೆ 8 ಗಂಟೆಗಲ್ಲ, 8 ಗಂಟೆ ಮೇಲೆ ಕತ್ಲಾಗತ್ತೆ. ನಮ್ಮನೆ ಹತ್ರ ನೋಡಿ ಇಲ್ಲಿ 6 ಗಂಟೆ ಆದರೂ ಇನ್ನೂ ಎಷ್ಟು ಬೆಳಕಿದೆ ಅಂದರೆ ಏನೋ ಹಗಲ್ ಥರ ಇದೆ. ಸೊ ಇವಾಗ ಇಲ್ಲಿ ನಿಮ್ಮನಿಗೆ ನೂಡಲ್ಸು, ನನಗೆ ವೆಜ್ ಫ್ರೈಡ್ ರೈಸು ಅದು ಹೇಳಿದ್ದೀವಿ. ಅದನ್ನು ತಿಂದ್ಕೊಂಡು ಇಲ್ಲಿಂದ ನಮ್ಮ ಸ್ಟೇಗೆ ಹೋಗಿ ಅಲ್ಲಿ ಆರಾಮಾಗಿ ಏನಾದರೂ ಲೈಟಾಗಿ ತಿಂದ್ಕೊಂಡು ರೆಸ್ಟ್ ಮಾಡೋಣ ಅಂತ. ಹಾಗೆ ನನಗೊಂದು ಕಾಶ್ಮೀರಿ ಕಾವಾ, ಇವಳಿಗೆ ಕಾಫಿ. ಭಯ ಎಗ್ नहीं मिलेगा ना, एग फ्राइड राइस एग मिलेगा, एग अंडा नहीं ना, ठीक है ओके ओके. ಸೊ ಎಗ್ಗಿಲ್ಲ ಅಂದರೆ ಅವಳಿಗೆ ನೂಡಲ್ಸು, ನನಗೆ ವೆಜ್ ಫ್ರೈಡ್ ರೈಸು ತಿಂದ್ಕೊಂಡು ಇಲ್ಲಿಂದ ಹೊರಡೋದು. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಇದೆ, ಏನಾಗುತ್ತೆ ನೋಡೋಣ ಅಂತ ನಡೀರಿ. ಇವಾಗ ಇದೆಲ್ಲ ಗಾಡಿದು ಏನೇನಿದೆ ಅದೆಲ್ಲ ಪ್ಯಾಕ್ ಮಾಡಿ ಗಾಡೀಲಿ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ರೆಡಿಯಾಗಿ ಬರೀ ತಿಂದು ಹೊರಡೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಇಲ್ಲಾಂದರೆ ಮತ್ತೆ ಆಚೆ ಚಳಿ ಇದೆ, ಆಚೆ ನಿಂತ್ಕೊಂಡ್ರೆ ಮತ್ತೆ ಚಳಿ ಆಗುತ್ತಲ್ಲ ಇಮ್ಮ, ಪ್ಯಾಕ್ ಮಾಡಿಬಿಡ್ತೀನಿ ನಾನೆಲ್ಲ. ಹಾಂ ಓಕೆ, ಫೈನಲ್ ಆಗಿ ಫ್ರೈಡ್ ರೈಸ್ ಬಂದಿದೆ. ಹೆಂಗಿದೆ, ಟೇಸ್ಟ್ ಮಾಡ್ದಾ? ಓಹೋ, ಬಿಸಿ ಬಿಸಿ ಏನು ಕೊಟ್ಟರು ಹಾಕೋಬಿಡೋಣ ಬಾಯಿಗೆ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ತುಂಬ ಸಾಫ್ಟಿದೆ ಅಂತ. ಇಲ್ಲ ಚೆನ್ನಾಗಿದೆ, ಬಿಸಿ ಬಿಸಿ ಹೆಂಗಾಗ್ತಿದೆ ಗೊತ್ತಾ ಇಮ್ಮ ಆಚೆ. ಚಳಿಗೂ ಖಾರ ಮೆಣಸಿನ್ಕಾಯಿ ಸಿಗ್ತಾ ಇದ್ರೆ ಬಿಸಿ ಆಗ್ತದೆ ಹಂಗೆ. ಸೂಪರ್, ಚೆನ್ನಾಗಿದೆ. ಓಕೆ, ಫ್ರೈಡ್ ರೈಸ್ ಬಂದಿದೆ. ಮೇಡಮ್ ತೊಗೊಳ್ಳಿ ಫ್ರೈಡ್ ರೈಸ್. ಹೆಂಗಿದೆ ನೋಡಿ, ಟೇಸ್ಟ್ ಮಾಡಿ ಫ್ರೈಡ್ ರೈಸು. ಬಿಸಿ ಬಿಸಿ ತಿಂದರೆ ಮಜಾನೇ ಬೇರೆ.
हम एक कावा एक कॉफ़ी ಓಕೆ ಸೊ ನಮ್ಮ ಕಾಶ್ಮೀರಿ ಕಾವಾ ಇದು ಬಿಸಿ ಬಿಸಿ ಏನು ಕೊಟ್ಟರು ಕುಡಿಯೋಣ ತಿನ್ನೋಣ ಅನಿಸ್ತಿದೆ ಕಡೆ ಟೇಸ್ಟ್ ಇದು ಟೇಸ್ಟ್ ಸಕ್ಕತ್ತಾಗಿದೆ ನಾವು ಬೋಟಲ್ ಕುಡಿದ್ವಲ್ಲ ಅದು ಇದು ಟೇಸ್ಟ್ ಚೆನ್ನಾಗಿದೆ ನಿಮ್ಗೆ ಬೇರೆ ಎಲ್ಲ ಕುಡಿದಲ್ಲ ಅದೆಲ್ಲ ರಿಯಲ್ ಕಾವಾ ಆ್ಯಕ್ಚುಲಿ ಏನೋ ಅಂತ ಕೊಬ್ಬರಿ ಇದೆಲ್ಲ ತುರ್ದಾಕಿ ಡ್ರೈ ಫ್ರೂಟ್ಸ್ ಎಲ್ಲ ತುರ್ದಾಕ್ಬಿಟ್ಟು ಮಾಡಿದ್ದಾರೆ ಸಕ್ಕತ್ತಾಗಿದೆ ಇದು ನೀವು ಬಂದರೆ ಈ ಕಾವಾನೇ ಕುಡಿದೆ ಯಾಕಂದರೆ ಇದು ಇಲ್ಲಿ ಲೊಕೇಶನ್ ತಕ್ಕಂತೆ ಮಾಡಿರ್ತಾರಲ್ವ ಹಾಗಾಗಿ ಬನ್ನಿ ಎಲ್ಲ ತಿಂದ್ಬಿಟ್ಟು ಮುಗಿಸೋಣ ಫಸ್ಟ್ ಕಾಣ 49 ಕಿಲೋಮೀಟ್ರ್ ಹೋಗಬೇಕು 57 ನಿಮಿಷ 8:15 ರೀಚ್ ಆಗ್ತೀವಿ ಅಂತಿದೆ. ಇವಾಗ ಕತ್ಲಾಗ್ತಾ ಇದೆ ನೋಡಿ, ಇಷ್ಟೊತ್ತವರೆಗೂ ಕತ್ಲಾಗಿರಲಿಲ್ಲ. 7:45 ಕಾರ್ಗಿಲ್ ವಾಲ್ ಮೆಮೋರಿಯಲ್ ನಾಳೆ ಬರೋದು ತಪ್ಪಿತು, ಇಲ್ಲೇ ಮುಗೀತು. ಎಲ್ಲ ಆ್ಯಪಲ್ ಗಿಡಗಳು ಸೀಸನ್ ಬಂದಿದೆ, ಕೈಗೆ ಸಿಗೋಗಿರೋ ಎಲ್ಲ ಕುಯ್ಕೊಂಡು ಹೋಗ್ಬೋದಾಯ್ತು. ಇನ್ನೆಲ್ಲ 8 ಗಂಟೆ ಮೇಲೆ ಕತ್ಲಾಗುತ್ತೆ ಅಂತ ನೋಡಿ. ಈ ಕಡೆ ಎಲ್ಲ ಕತ್ತಿದೆ, ಆ ಕಡೆ ಎಲ್ಲ ಇನ್ನೂ ಬೆಳ್ಳಗೆ ಇದೆ. ಮೋಸ್ಟ್ಲಿ ಹಿಮ ಇರೋದು, ಮಂಜಿರೋದಕ್ಕೋ ಏನೋ ಗೊತ್ತಿಲ್ಲ. ಹಿಮ ಮಂಜು ಕನ್ಫ್ಯೂಸಿಂಗ್ ತುಂಬ. ನನ್ನ ಗಾಡಿ ಲೈಟ್ ಇದೆ, ಅನ್ನೆಸೆಸರಿ ನಾನು ಯೂಸ್ ಮಾಡ್ತಾಯಿಲ್ಲ. ಇದು ಎಲ್ಲೋ ಲೈಟು, ಅದನ್ನು ತೆಗೆದುಬಿಟ್ರೆ ವೈಟ್ ಲೈಟ್ ಬರುತ್ತೆ. ವೈಟ್ ಲೈಟ್ ತುಂಬ ಪವರ್ಫುಲ್ಲು, ಮುಂದೆ ಬ್ಲೈಂಡ್ ಆಗುತ್ತಾರೆ ಅಂತ ಹಾಕ್ತಾಯಿಲ್ಲ. ಕಂಪ್ಲೀಟ್ ಡಾರ್ಕ್ ಆದಮೇಲೆ ಹಾಕೋಣ ಅಂತ. ಇದು ಹೈ ಬೀಮು, ಲೋ ಬೀಮೇ ಓಕೆ, ಹೈ ಬೀಮ್ ಯೂಸ್ ಇಲ್ಲ. ಹಿಮಾಲಯಂದು ಇನ್ನು 3.8 ಕಿಲೋಮೀಟ್ರ್ ಇದೆ ಕಾರ್ಗಿಲ್ಗೆ. ರೀಚ್ ಆದ್ವಿ, ಕಾರ್ಗಿಲ್ ಸಿಟಿ ಎಂಟ್ರಿ ಆಗ್ತಾಯಿದ್ದೀವಿ. 8:43, ಇನ್ನು 4 ನಿಮಿಷ ನಮ್ಮ ಸ್ಟೇಗೆ. ಗೋಡೆ ಇಲ್ಲ, ಇದನ್ನು ಆಫ್ ಮಾಡಿಬಿಟ್ರೆ. ಇಲ್ಲಿ ಬೇಡ कितने भैया? 30 20 ये 20 चेंज करो. ಇಲ್ಲಿ ಬೇಡ. नहीं, वो स्टे का नाम 1 मिनट जस्ट. वो इधर वही दिखा रहा है. हाँ, होटल बॉर्डर व्यू. ಇದೆ ಅನ್ಸುತ್ತೆ. ಹೇಳ್ಕೊ. 9 ಗಂಟೆ ಅಷ್ಟೇ ರೀಚ್ ಆಗಿದ್ದೀವಿ. ಹಿಬ್ಬ ಅಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ನನ್ನ ಕೂದಲಿಗಿದ್ಲೆಲ್ಲ ಫುಲ್ ಕೆದ್ರೋಗ್ಬಿಟ್ಟಿದೆ, ಏನೋ ಹುಳ ಹೊಡೆದಿದೆ ಇಲ್ಲಿ. ಓಕೆ, ಸೊ ಇವಾಗ ನಮ್ಮ ಏನು ಮ್ಯಾಂಡೇಟರಿ ಡೀಟೇಲ್ಸ್ ಎಲ್ಲ ಏನೇನೆಲ್ಲ ಫಿಲ್ ಮಾಡಾಯಿತು. ಸೊ ಇಲ್ಲಿಂದ ಹೋಗಬೇಕು. ನೋಡ್ಬೋದು ಇಲ್ಲಿ ಸುಮಾರು ಜನ ಬಂದಿದ್ದಾರೆ ನಮ್ಮ ಥರನೇ ರೈಡರ್ಸ್ಗಳು, ಇವರೆಲ್ಲ. ಇಲ್ಲಿರೋರು ಯಾರು ನಮ್ಗೆ ಗೊತ್ತಿರೋರು ಇದ್ದಾರಾ? ನಮ್ಗೆ ಗೊತ್ತಿರೋರು ಯಾರು ಇಲ್ಲ ಇಲ್ಲಿ. ಓಕೆ, ನಮ್ಮ ಸ್ಟಿಕ್ಕರ್ ಒಂದು ಹಾಕ್ಬಿಡೋಣ ಅಂತ ಇಲ್ಲಿ ನಾಳೆ. ಓಕೆ, ಇಲ್ಲಿಂದ ಹೊರಡೋಣ. ಚೆನ್ನಾಗಿದೆ ಇದು ಲೊಕೇಶನ್, ಪಕ್ಕದಲ್ಲಿ ಮಳೆ ಎಲ್ಲ ಇದೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಹೋಗ್ಬಿಟ್ಟು ಚೆನ್ನಾಗಿನ ಮಾಡಿ ಫ್ರೆಶ್ ಅಪ್ ಹಾಕಿ ರೆಸ್ಟ್ ತಗೊಂಡ್ಬಿಟ್ರೆ ಮುಗೀತು. ಓಕೆ, ಬೇರೆ ಪ್ರೊಸೀಜರ್ ಮುಗಿಸಿ ರೂಮ್ಗೆ ಹೋಗ್ಬಿಟ್ಟು ಕೈಲಿರೋ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಅವ್ನು ಬಂದು ಬೇರೆ ಬ್ಯಾಗ್ಸ್ಗಳು ತೊಗೊಂಡು ಹೋಗೋಣ ಅಂತ ಬಿಡಮ್ಮ ಅಂತ ಹೇಳ್ಬಿಟ್ಟು. ಏನು ಕ್ಯಾಮ್ರಾ ಏನು ಚಾರ್ಜ್ಗೆ ಹಾಕಿರಲಿಲ್ಲ, ಹಂಗೆ ಬಿದ್ದೋಗಿದ್ದೆ ನಾನು. ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಕ್ಯಾಮ್ರಾ, ಇಂಟ್ರಕಾಮು, ಹೆಲ್ಮೆಟ್ ಇಂಟ್ರಕಾಮ್ ಆಗಿರ್ಬೋದು, ಕ್ಯಾಮ್ರಾ ಬ್ಯಾಟ್ರಿಗಳಾಗಿರ್ಬೋದು, ಇನ್ನು ಪವರ್ ಬ್ಯಾಂಕು, ಅವು ಎಲ್ಲ ಚಾರ್ಜ್ಗೆ ಹಾಕಿದ್ವಿ. ಇವಾಗ ಸ್ನಾನ ಮಾಡಿ ಹೊರಡಬೇಕು. ಆಲ್ರೆಡಿ 8 ಗಂಟೆ ಆಗಿದೆ, 7:30 8 ಗಂಟೆ ಟೈಮು.
ಈಗ ಇಲ್ಲಿಂದ ನಾವು ಸೀದಾ ಲೇಗ್ ಹೊರಡ್ತಾ ಇದ್ದೀವಿ. ಇವತ್ತು ಡೇ 4 ಆಯ್ಮಾ 5 ಡೇ 5 ಚಂಡೀಗಢಿಂದ ಇಲ್ಲಿಗೆ ಬಂದ್ವಿ. ಜಮ್ಮು ಆಮೇಲೆ ಶ್ರೀನಗರ್ ಆಮೇಲೆ